ಹಾಯ್ ನನ್ನ ಮುದ್ದು ಕುಟುಂಬದವರ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡೇ ಇರ್ತೀರ, ಪಡ್ಲಿಗೆ ತುಂಬಿಸೋ ಶಾಸ್ತ್ರ. ಮತ್ತು ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಮಿನಿ ವ್ಲಾಗ್ ಥರ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಉಚ್ಚಂಗಿ ದುರ್ಗಕ್ಕೆ ಅಂತ. ಸೊ ನಾವು ಹೋಗೋಕ್ಕಿಂತ ಮುಂಚೆ ನಮ್ಮೂರು ಆಂಜನೇಯ ದೇವಸ್ಥಾನಕ್ಕೆ ಹೋಗಲೇಬೇಕು ಅಲ್ವಾ, ಕಂಪಲ್ಸರಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಇನ್ನು ನಾವು ಹೊರಟಿದ್ದೆ ಉಚ್ಚಂಗಿ ದುರ್ಗಕ್ಕೆ. ಸೊ ನಮ್ಮ ಅಕ್ಕನ ಮಗಳು ಮತ್ತು ಅಣ್ಣ, ನಮ್ಮ ಪಾಪು, ಅದಕ್ಕೆ ನಮ್ಮ ಮಾಮನ ಆಟೋದಲ್ಲೇ ಹೋಗಿದ್ದು. ತುಂಬಾ ಎಂಜಾಯ್ ಮಾಡ್ಕೊತ ಹೋದ್ವಿ. ಸಾಂಗ್ ಎಲ್ಲ ಹಾಕ್ಕೊಂಡು ಬೆಚ್ಚಗಿದ್ಬಿಟ್ಟೆ ನಮ್ಮ ಪಾಪು ಪುಟಾಣಿ. ಪಾಪ ಶೀತ ಬೇರೆ ಅಲ್ವಾ, ಬೆಳಗ್ಗೆ 7 ಗಂಟೆಗೇ ಹೊರಟಿದ್ದು. ತಲೆ ಸ್ನಾನ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಶೀತ ಬೇರೆ ಇತ್ತು. ಆಲ್ರೆಡಿ ನಾವು ಬಂದಿದ್ದು ಉಚ್ಚಂಗಿ ದುರ್ಗ ತಲುಪೇ ಬಿಟ್ವಿ. ಈಗ ನಾವು ಗುಡ್ಡ ಹತ್ತಬೇಕು. ಪಾಪ ನಮ್ಮ ಅತ್ತೆ ಕೈಲಿ ಆಗ್ತಾನೇ ಇಲ್ಲ. ಇನ್ನು ಸ್ಟಾರ್ಟಿಂಗ್ ಕಣೆ, ಇನ್ನು ಹತ್ಬೇಕು. ಕಾಲ್ ಬೆಟ್ಟ ಹತ್ತಿಲ್ಲ, ಫುಲ್ ಸುಸ್ತಾಗೋಗ್ಬಿಟ್ಟವಳೆ. ಕುಂದಿರ್ತಾಳೆ. ನೀರು ಕುಡಿದ್ರೆ ಸುಸ್ತಾಕತಿ. ಬಾ ಅವನು ಅದೇ ಅನ್ಬೇಕು. ಇಷ್ಟು ದಿನ ನಮ್ಮ ಅತ್ತಿಗೆ ಪಾಪ ಬಾಣ್ತನದಲ್ಲಿ ಇದ್ಲು, ಹಂಗಾಗಿ ಎಲ್ಲೂ ಅಡ್ಡಾಡಿಲ್ಲ, ಎಲ್ಲೂ ವಾಕ್ ಮಾಡಿಲ್ಲ. ಹಂಗಾಗಿ ಬೆಟ್ಟ ಹತ್ತಕ್ಕೆ ತುಂಬಾ ಕಷ್ಟಪಡ್ತಾವಳೆ. ಹಂಗೂ ಹಿಂಗೂ ಮಾಡಿ ಬೆಟ್ಟ ಹತ್ಕೊಂಡು ಬಂದೇ ಬಿಟ್ಲು. ಇನ್ನು ಸ್ಟೆಪ್ಸ್ ಅಷ್ಟೇ ಇರೋದು ಉಚ್ಚಂಗಿ ದುರ್ಗದಲ್ಲಿ. ಇನ್ನು ಅದನ್ನು ಸ್ವಲ್ಪ ಹತ್ಬಿಟ್ರೆ ಕಂಪ್ಲೀಟ್ ಉಚ್ಚಂಗಿ ದುರ್ಗ ಬೆಟ್ಟ ಹತ್ತಿದಂಗೆ. ಬಾರಮ್ಮ ಬಾರಮ್ಮ ಅಂತಿದ್ರೆ ಅವಳಿಗೆ ಪಾಪ ಬರೋಕ್ಕಾಗ್ತಾ ಇಲ್ಲ. ನಮ್ಮ ಪ್ರೀತು ಬಿಡ್ತಾ ಇಲ್ಲ. ಅಂತೂ ಇಂತೂ ತಲುಪೇ ಬಿಟ್ವಿ ಇನ್ನು ಉಚ್ಚಂಗಿ ದುರ್ಗನ. ಇನ್ನು ಸ್ಟೆಪ್ಸ್ ಹತ್ಬಿಟ್ರೆ ಉಚ್ಚಂಗಿ ದುರ್ಗ ತಲುಪಿದ್ವಿ. ಬೆನ್ಗೋಡೆಗೆ ಕಾಯಿ ಹೊಡೆದು ದೇವ್ರನ್ನ ದರ್ಶನ ಮಾಡ್ಕೋಬೇಕು. ನಾವು ಅಂದ್ಕೊಂಡಿರ್ತೀವಿ ಇದೇ ಉಚ್ಚಂಗಮ್ಮ ದೇವಿ ಅಂತ, ಬಟ್ ಇದು ಅದಲ್ಲ, ಇದು ಕಾಳಮ್ಮ ದೇವಿ. ಸೊ ಉಚ್ಚಂಗಮ್ಮ ದೇವಿ ಎಲ್ಲಿರುತ್ತಪ್ಪ ಅಂದರೆ ಬೆನ್ಗೋಡೆಗೆ ಕಾಯಿ ಹೊಡಿತಿದ್ವಿ. ಇದು ತುಂಬ ದಿನಗಳ ಹಿಂದೆ. ಅಲ್ಲಿ ಒಂದು ಗ್ಯಾಪ್ ಬಿಟ್ಟಿರ್ತಾರೆ, ಅಲ್ಲಿ ಉಚ್ಚಂಗಮ್ಮ ದೇವಿ ಇರೋದು. ನಮಗೆ ಇವಾಗ ಅದನ್ನು ತೋರಿಸಲ್ಲ, ಗ್ಯಾಪ್ ಎಲ್ಲ ಕ್ಲೋಸ್ ಮಾಡಿ ಬೆನ್ಗೋಡೆ ಅಂತ ಬೇರೆ ಕಡೆ ಕಾಯಿ ಹೊಡಿಸ್ತಾರೆ. ಹಾಗೆ ನಮ್ಮ ಪಾಪುನ ಪಾದಗಟ್ಟೆಗೆ ಅಡ್ಡ ಬೀಳಿಸಿ ನಾ ಕೆಳಗೆ ಬಂದ್ವಿ. ನಮ್ಮ ಅತ್ತಿಗೆಮ್ಮಂಗೆ ಇವಾಗ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ಅವಳಿಗೆ ಸಿಕ್ಕಾಪಟ್ಟೆ ಖಾರ ತಿನ್ನಬೇಕು ಅಂತ ಆಸೆ. ನೋಡಿ ಅವಳು ತಿನ್ನೋಣ ಅಂತೆಲ್ಲ ಹಾಕಿಸ್ಕೊತಾ ಇದ್ದೀವಿ. ನಮ್ಮ ಪಾಪು ಬಾಯಲ್ಲಿ ತೊಟ್ಟಿಕ್ತೂ ಇದ್ದಾವೆ ನೀರು. ಪಾಪ ಅವನಿಗೆ ತಿನ್ಬೇಕು ಅಂತ ಆಸೆ ಆಗ್ತಾ ಐತೆ ಅಲ್ವಾ. ಕೊಡು ಮಾಮಗಂದು ಕೊಡ್ತೀಯ. ಉಳಿನೇ ಇಲ್ಲಲ್ಲ ಹಣ್ಣು. ಮಾವಿನ ಹಣ್ಣೆಲ್ಲ ತಿನ್ಕೊಂಡು ಬರಬೇಕಾದ್ರೆ ನಮ್ಮ ಮಾವ ಮೆಣಸಿನ್ಕಾಯಿ ಕೊಡಿಸ್ತು, ಅದನ್ನು ಕೂಡ ತಿಂದ್ವಿ. ನಮ್ಮ ಪ್ರೀತಿಗೆ ಏನೋ ಬಳೆ ಇಟ್ಕೋಬೇಕು ಅಂತ ಆಸೆ ಆಗ್ತಿತ್ತಂತೆ. ಸೊ ಮಾವ ಬಳೆ ಇಡ್ಸು ಅಂದು. ನಮ್ಮ ಅಣ್ಣ ಬಳೆ ಇಡಿಸ್ದ ಅವಳಿಗೆ. ಏನೋ ಹಸಿರು ಬಳೆ ಅಂದರೆ ಈಗೀಗ ಕ್ರೇಜ್ ಆಗ್ತಾಯಿತ್ತು, ಏನೋ ಮದುವೆ ಫಿಕ್ಸ್ ಆಗುತ್ತೇನೋ ಅನ್ನೋ ಥರ. ಬೇಡಪ್ಪ, ಈ ವ್ಲಾಗ್ ಏನಾದರೂ ಅವ್ಳು ಕೇಳಿಸ್ಕೊಂಡ್ರೆ ಮೆಟ್ಟಿಲು ಹೊಡಿತಾಳೆ ನನ್ನನ್ನು. ಅದಾದಮೇಲೆ ಬೆಟ್ಟ ಹತ್ತೋದು ಒಂಥರ ಕಷ್ಟ, ಆದರೆ ಇಳಿಯೋದೇ ಒಂಥರ ಕಷ್ಟ. ಹೆಂಗೋ ಇಳ್ಕೊಂಡು ಬಂದ್ವಿ. ನಾನು ಮಂಡಕ್ಕಿ ಮೆಣಸಿನ್ಕಾಯಿ ತಿಂದ, ಇವರೆಲ್ಲ ಪಲಾವ್ ಮೆಣಸಿನ್ಕಾಯಿ ತಿಂದರು. ಪಾಪ ನಮ್ಮ ಪುಟಾಣಿಗೂ ಹಶ್ವಾಗಿತ್ತು ಅಲ್ವಾ, ಹಂಗಾಗಿ ಅವ್ನಿಗೆ 1-2 ಇಡ್ಲಿನ ತೆಕ್ಕೊಂಡ್ಬಿಟ್ಟು ಆಟೋದೆಲ್ಲ ತಿನ್ಕೊಂಡು ಕರ್ಕೊಂಡು ಹೋದ್ವಿ. ಅವನಿಗೆ ಕೊಕ್ಕೊ ಅಂದರೆ ಒಂಥರ ನಗ್ತಾನೆ, ಒಂಥರ ಪುಟಾಣಿವಾಗಿ ಆ ಥರ ಅಂದ್ಕೊಂಡು ನಗಿಸ್ಕೊಂಡು ಹೇಗೋ ಆ ಊಟನ ಮಾಡಿಕೊಂಡು ಬಂದ್ವಿ. ಅವನಿಗೆ ಇಳೆದೇಗದು ನಾಯಿಗೆ ಹಾಕಬೇಕಿತ್ತು. ಸೊ ಯಾವ ನಾಯಿನೂ ಕಾಣ್ತಾ ಇದ್ದಿಲ್ಲ. ಅದು ಯಾವುದೋ ಊರಲ್ಲಿ 2 ನಾಯಿ ಕಾಣ್ತು, ಹಾಕಿದ್ವಿ. ಏನು ಗುರು, ಇಡ್ಲಿನ ನಾಯಿ ತಿನ್ನಲ್ವಾ ಈ ಊರಲ್ಲಿ? ತಿನ್ನಲೇ ಇಲ್ಲ. ನಂಗಂತರೂ ನಗು ಬಂದೋಗ್ಬಿಟ್ಟಿತ್ತು. ನಿಜವಾಗ್ಲೂ ನಾಯಿಗಳು ಇಡ್ಲಿ ತಿನ್ನಲ್ಲ ಅಂತ ಮುಸ್ ನೋಡಿ ಹೋಗ್ತಾ ಇತ್ತು. ಆ 1 ನಾಯಿ ಮುಸ್ ನೋಡೋತ್ತ ಆಮೇಲೆ 2 ನಾಯಿ, ಅಲ್ಲಿ ಎಷ್ಟೊಂದು ನಾಯಿಗಳು, ಒಂದು 5-6 ನಾಯಿಗಳು. ಯಾವ ನಾಯಿನೂ ತಿನ್ನಲಿಲ್ಲ. ಸುಮ್ಮನೆ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮ ನಮ್ಮ ಪುಟಾಣಿಗೆ ನಿವಾಳಿಸ್ತಾ ಇತ್ತು. ಇಳೆದೆಗದೆಲ್ಲ ಹಾಕ್ಬಿಡ್ತಾ ಇದ್ರು. ಇಷ್ಟರೊಳಗಡೆ ಆಲ್ರೆಡಿ ನಮ್ಮ ಅಕ್ಕ ಅವರೆಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಮಧ್ಯಾಹ್ನದ ಊಟಕ್ಕೆ ಆ ಚಿಕನ್ನು ಮಟನ್ ಎಲ್ಲ ಮಾಡಿದ್ರು. ಅದಕ್ಕಿಂತ ಮುಂಚೆ ಬಜ್ಜಿ ಅಂತ ಮಾಡಿದ್ರು. ನಮ್ಮ ಕಡೆ ಅನ್ನ ಬಜ್ಜಿನ ಹಾಕ್ಕೊಂಡು ಊಟನ ಬಜಾಯಿಸ್ತಿದ್ವಿ. ಈ ಕಡೆ ನಾವು ಊಟ ಎಲ್ಲ ಮುಗಿಸೋ ಒಳಗಡೆ ನಮ್ಮ ಅಕ್ಕ ಆಲ್ರೆಡಿ ಚಿಕನ್ನು ಮಟನ್ ಎಲ್ಲ ಸಾಂಬಾರು ರೆಡಿ ಮಾಡಿಟ್ಟು ಹೋಗ್ಬಿಟ್ಟಿದ್ಲಲ್ಲಪ್ಪ. ನೋಡಿ, ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೆ ಇವಳೆ ಕುಕ್ಕಿಂಗ್.
ಇನ್ನು ಪಡ್ಲಿಗೆ ತುಂಬಿಸ್ಬೇಕು ಅಲ್ವಾ, ಆಲ್ರೆಡಿ ಎಲ್ಲ ಅಡುಗೆ ರೆಡಿಯಾಗಿತ್ತು. ದೇವ್ರು ಹೊತ್ತಿರೋರನ್ನ ನಮ್ಮ ಮನೆಗೆ ಕರೆಸ್ತೀವಿ 5 ಜನನ. ಸೊ ಎಲ್ಲರೂ ಕೂಡ ಬಂದು ಫಸ್ಟಿಗೆ ಸಿಹಿ ಊಟನ ಎಡೆ ಕೊಡಬೇಕು. ಹೋಳಿಗೆ, ಅನ್ನ ಸಾಂಬಾರು, ಪಾಯಸ ಎಲ್ಲ ಮಾಡಿದರು. ಅದಕ್ಕೆ ನಾನು ಫಸ್ಟು ಪೂಜೆನ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದನ್ನು ಎಂಡಲ್ಲಿ ಹೇಳ್ತೀನಿ ನಿಮಗೆ ಯಾರು ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದ ತಕ್ಷಣ ಇವರೆಲ್ಲರೂ ಎಕ್ಕಯ್ಯ ಜೋಗಯ್ಯನ ನೆನೆಸ್ತಾರೆ. ಅವ್ರೆಲ್ಲ ನಿಜನ ನೋಡಿ ನನ್ನ ಮಗಳು ಮತ್ತೆ ಅವ್ರು ನೋಡ್ಕ ನೀನು ನಾನು ನೋಡ್ಕೊತೇನೆ ಬಿಡೆ ಹೊಡಸ್ಬೇಕು. ನಮ್ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದರೆ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಆಗಿರುವ ದರ್ಶನ್ ಅವರು ಚಿಕ್ಕಮಗಳೂರಿಂದ ಬಂದಿದ್ದಾರೆ. ತುಂಬ ಕಂಟೆಸ್ಟೆಂಟ್ನ ಇನ್ವೈಟ್ ಮಾಡಿದೆ, ಸೊ ಅವ್ರು ಯಾರು ಕೂಡ ಬರಲಿಲ್ಲ, ಮಿಸ್ ಮಾಡಿಕೊಂಡ್ರು. ಇವ್ರು ಕೂಡ ಬಂದರು ಅಷ್ಟೇ. ಅದಾದಮೇಲೆ ತುಂಬ ಸತಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದೆ. ನಮ್ಮ ಚಿಕ್ಕಮ್ಮಗೆ ದೇವ್ರು ಬಂದಿರೋದು ಏನೇನೋ ಕಾಮೆಂಟ್ ಆಗ್ತಾಯಿದ್ರಿ ಬ್ಯಾಡಾಗೆಲ್ಲ, ಯಾಕಂದರೆ ಇವೆಲ್ಲ ನಾಟಕ ಫೇಕ್ ಆಗಿ ಅಂತ. ಸೊ ಅವ್ರವ್ರ ನಂಬಿಕೆ ಅವ್ರವ್ರಿಗಿರುತ್ತೆ. ಸೊ ಯಾರನ್ನೂ ಜಡ್ಜ್ಮೆಂಟ್ ಮಾಡಬೇಡಿ, ಓಕೆನಾ. ಸಿಹಿ ಎಡೆ ಕೊಟ್ಬಿಟ್ಟು ಅದಾದಮೇಲೆ ಖಾರ ಎಡೆ ಕೊಡ್ತಾರೆ. ಹಂಗಾಗಿ ಅವರು ಕೈ ತೊಳಿಸ್ಬೇಕಂತ ಊಟ ಎಲ್ಲ ಮುಗಿಸಿದ್ರು. ಇನ್ನು ಮನೆಗೆ ಹೋಗಬೇಕು, ಎಡೆ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ನಮ್ಮ ಕಡೆಯಿಂದ ಒಂದು 5 ಜನ ಅವ್ರ ಹಿಂದೆನೇ ಹೋಗ್ತಾರೆ. ಫಸ್ಟು 5 ಪಡ್ಲಿಗೂ ನಮ್ಮ ಅಕ್ಕನೇ ಪೂಜೆ ಮಾಡಿ ಕೊಡ್ತಾಳೆ. ಯಾಕೋ ಲಾಸ್ಟ್ನೇದು ಎದ್ದೇಳೋದೇ ಇಲ್ಲ ಮೇಲಕ್ಕೆ, ನಮ್ಮಮ್ಮ ಪೂಜೆ ಮಾಡಲಿ ಅಂತಲೋ ಏನೋ. ಸೊ ನಮ್ಮಮ್ಮ ಪೂಜೆ ಮಾಡಿದ್ಮೇಲೆ ಅದು ಎದ್ದೇಳ್ತು. ಅದನ್ನು ಅವ್ರ ಕೈಯಲ್ಲಿ ಪಡ್ಲಿಗೆ ಕೊಟ್ಬಿಟ್ಟು ಇನ್ನು ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ. ನಮ್ಮ ಅಕ್ಕ ಈ ಕಡೆ ಎಲ್ಲ ನೀರೆಲ್ಲ ಚಿಮ್ಸ್ಕೊತ ಬಂದ್ಲು ಅವ್ರನ್ನ ಕಳ್ಸೋಕೆ. ಜಾಸ್ತಿ ಮಗಳೇ ಇವಾಗ ಜೋಗಮ್ಮರೆಲ್ಲ ಮನೆಗೆ ಹೋದ್ಮೇಲೆ ನಮ್ಮ ಪುಟಾಣಿಗೂ ಮತ್ತು ನಮ್ಮ ಅತ್ತಿಗೆಗೂ ನಿವಾಳಿಸ್ಬೇಕಿತ್ತು. ಎಲೆಯಲ್ಲಿ ನಿವಾಳಿಸ್ತೀವಿ. ಎಲೆ ತುದಿಗೆ 3 ಕಣ್ಗಳನ್ನ ಮಾಡಿ ಎಣ್ಣೆ ಹಚ್ಬಿಟ್ಟು ಅವ್ನಿಗೆ ಇಳಿಯೋದೇ ಆಗೋದು. ಆ ದೀಪಕ್ಕೆ ಹಿಡಿದ್ರೆ ಚಟಪಟ ಅಂತ ಸಿಡಿಯುತ್ತೆ. ಅದಾದಮೇಲೆ ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಅದನ್ನು ಹಣೆಗೆ ಮತ್ತು ಕಾಲಿಗೆ ಇಟ್ಟರೆ ದೃಷ್ಟಿ ಎಲ್ಲ ನಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಗೆ ಯಾವಾಗಲೂ ಇದನ್ನೇ ಮಾಡ್ತಾನೆ ಇರ್ತಾರೆ. ಹಂಗಾಗಿ ನಾವು ಕೂಡ ಮಾಡ್ತಾಯಿದ್ವಿ. ದೃಷ್ಟಿ ತೆಗೆದು ಎಲೆನ ಅವ್ರು ಹಿಂದ್ಗಡೆ ಹಾಕಬೇಕು. ಸೊ ನಮ್ಮ ಅತ್ತಿಗೆಗೂ ಮತ್ತು ನಮ್ಮ ಪುಟಾಣಿಗೂ ನಾನೇ ಮಾಡಿದ್ದು. ಜಾಸ್ತಿ ನಮ್ಮ ಮಾವಾರ ಮದುವೆ ಯಾರ್ದಾದ್ರೂ ಮದುವೆ ಆದರೆ ನನ್ನನ್ನೇ ದೃಷ್ಟಿ ತೆಗಿಯೋಕ್ಕೆ ಕಳಿಸ್ತಾರೆ. ಯಾಕೆಂದರೆ ನನ್ನ ಕೈಯಲ್ಲಿ ಬೇಗ ದೃಷ್ಟಿ ಇಳ್ದೋಗ್ಬಿಡುತ್ತೆ ಅಂತ ನಿಜವಾಗ್ಲೂ. ಮತ್ತು ಕಣ್ಣಲ್ಲಿ ಏನಾದರೂ ಕಸ ಬಿದ್ದೋದ್ರೆ ಅದನ್ನೆಲ್ಲದೂ ರಿಮೂವ್ ಮಾಡ್ತೀನಿ. ಆ ಥರ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮನ ಮಾಡ್ತಾ ಇರ್ತೀನಿ ನನ್ನ ಕೈಲಾದಷ್ಟು ಹೆಲ್ಪ್ಗಳನ್ನ ಅದನ್ನು ಮಾಡಿಸ್ಕೋತಾರೆ. ಈ ಕಡೆ ನಮ್ಮ ಸೃಷ್ಟಿ ಅವರು ಪರೋಟ ಮತ್ತು ಗೀ ರೈಸು ಎಲ್ಲದನ್ನು ಪ್ರಿಪೇರ್ ಮಾಡ್ತಾಯಿದ್ರು ಸ್ಪೆಷಲ್ ಗೆಸ್ಟಿಗೆ. ಅವಳು ಮಟನ್ ಗಿಟ್ಟನ್ನು ಏನೂ ತಿನ್ನಲ್ಲ, ಫುಲ್ ನಾನ್ ವೆಜ್ಜಲ್ಲಿ ಅಂತಂದರೆ ಚಿಕನ್ ಮಾತ್ರ ತಿನ್ನೋದು. ಅವಳಿಗೆ ಹೇಳಿದ್ದಿಲ್ಲ ಮಟನ್ ಏನಾದರೂ ನಮ್ಮ ಮನೇಲಿ ಮಾಡಿದರೆ ಅವಳು ಚಿಕನ್ ಕೂಡ ತಿನ್ನಲ್ಲ. ಸೊ ಮಟನ್ ಮಾಡಿದ್ವಿ ಅಂತ ಹೇಳೇ ಇಲ್ಲ ಪಾಪ ಅವಳಿಗೆ. ಹಂಗಾಗಿ ಅವಳೇ ಕೈಯಾರೆ ಚಿಕನ್ ಮಾಡ್ಕೊಂಡು ಊಟ ಮಾಡಿದ್ಲು. ಸೊ ಈ ವ್ಲಾಗಲ್ಲಿ ಏನಾದರೂ ಅವಳು ನೋಡಿದರೆ ಮೆಟ್ಟಲ್ಲೇ ಹೊಡಿತಾಳೆ. ನಿಜವಾಗ್ಲೂ ಅಕ್ಕ ತಂಗಿರಿದ್ರು ಈ ವ್ಲಾಗ್ ನೋಡೋಕೆ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ ಕೇಳ್ಕೊತೀನಿ. ಯಾಕಂದರೆ ನಿಜವಾಗ್ಲೂ ಮೆಟ್ಟಿಲು ಹೊಡೆಯೋದವ್ರು ನನ್ನನ್ನು. ಎಲ್ಲದನ್ನು ಅವಳು ಏನೇನು ತಯಾರಿ ಮಾಡ್ಕೊಂಡಿದ್ಲು ಎಲ್ಲದನ್ನು ತಟ್ಟೆಲಿ ಹಾಕ್ಕೊಂಡು ಚೆನ್ನಾಗಿ ಬೆಜಸ್ತಾವಳೆ. ಈ ಕಡೆ ನಮ್ಮ ದರ್ಶಿಗೂ ಕೂಡ ನಾನು ನಾಟಿ ಕೋಳಿ ಸಾಂಬಾರು, ಚಿಕನ್ನು, ಮಟನ್ನು, ಪರೋಟ, ಗೀ ರೈಸು ಎಲ್ಲದನ್ನು ಹಾಕ್ಕೊಟ್ಟಿದ್ವಿ. ತಿಂದು ಟೇಸ್ಟ್ ಹೇಳು. ಅಮ್ಮ ಹೆಂಗೈತೆ ಆಯ್ತಾ? ಇನ್ನು ಅವನಿಗೂ ಊಟ ಹಾಕ್ಕೊಟ್ಟು ನಾವು ಕೂಡ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಎಲ್ಲರೂ ಜೊತೆಗೇನೆ ಊಟ ಮಾಡ್ತಾ ಇದ್ವಿ ಹಾಲಲ್ಲಿ. ಸೂಪರಾಗಿತ್ತು ಟೇಸ್ಟ್ ಮಾತ್ರ, ನಿಜವಾಗ್ಲೂ ಲಿಟ್ರಲಿ ಸೂಪರಾಗಿತ್ತು. ತುಂಬ ಜನ ನಮ್ಮ ಮನೆಗೆ ಬಂದಿದ್ರು ಅಲ್ವಾ, ಅವರಿಗೆಲ್ಲರಿಗೂ ಊಟ ಹಾಕಿ ಕೊಡ್ತಾ ಇದ್ವಿ. ಇದು ನಮ್ಮ ಪದ್ಧತಿ. ಪಡ್ಲಿಗೆ ತುಂಬಿಸಿದ್ರೆ ಅವ್ರವ್ರ ನೆಂಟ್ರನ್ನ ಅವ್ರವ್ರು ಬೇಕಾದವ್ರನ್ನೆಲ್ಲರನ್ನೂ ಕರ್ಕೊಂಡು ಅವ್ರಿಗೆಲ್ಲ ಊಟ ಹಾಕ್ಸೋದು ಇದೊಂದು ಪದ್ಧತಿ. ಸೊ ಹಾಗಾಗಿ ಎಲ್ಲರಿಗೂ ಊಟ ಹಾಕಿದ್ವಿ. ಇವರೆಲ್ಲ ಊಟ ಮಾಡಿದ್ಮೇಲೆ ಮೇಲ್ಗಡೆ ನಾನು ಎಡಿಟ್ ಮಾಡೋಣ ಅಂತ ಬಂದಿದ್ದೆ. ಇವ್ರು ಕ್ವಾಟ್ಲೆ ಕೊಡ್ತಾ ಇದ್ರು. ನಮ್ಮ ಅಕ್ಕನ ಮಕ್ಕಳು ಏನು ಹಿಂಸೆ ಕೊಡ್ತಾರಪ್ಪ. ಆ ಕೂರೋ ತೊಟ್ಲಲ್ಲಿ ಮಲ್ಕೊಂಡ್ಬಿಟ್ಟವಳು ಇವಳು ನಮ್ಮ ಚಿನ್ನಿ. ಇವರಿಬ್ರು ಅದನ್ನ ಹಾಕೊಂಡು ರುಬ್ಬಾಡ್ತಾರ. ಅವಳನ್ನ ಬಿಡಿ ಅಂದರೆ ಬಿಡ್ತಾನೇ ಇಲ್ಲ. ನಂಗಂತೂ ಹೊಸಿ ನಗು ತಡ್ಕೊಳಕ್ಕೆ ಆಗಲಿಲ್ಲಪ್ಪ.
ನಮ್ಮನೇಲಿ ಯಾವುದೇ ಫಂಕ್ಷನ್ ಆದರೂ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಏನಾದರೂ ಒಂದು ಡ್ಯಾನ್ಸು ಏನಾದರೂ ಮಾಡ್ತಾನೆ ಇರ್ತೀವಿ ತಮಾಷೆಯಾಗಿ. ಸೊ ಹಂಗಾಗಿ ಇದು ಕೂಡ ಒಂದು ಕಾಮಿಡಿಗಾಗಿ ಮಾಡ್ತಾ ಇರೋದು. ಎಲ್ಲರೂ ಕೂಡ ಹಿಂದ್ಗಡೆ ಡ್ಯಾನ್ಸ್ ಮಾಡಿ ನಮ್ಮನ್ನು ಕಂಡಿಡೀರಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಯಾರು ಕೂಡ ಒಬ್ರು ಥರ ಒಬ್ರು ಮಾಡಲೇ ಇಲ್ಲಪ್ಪ. ಸರಿ ಸರಿ ಇವರೆಲ್ಲ ಕೋಟ್ಲೆಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮರದಲ್ಲಿ ಕಿತ್ಕೊಂಡ್ಬಂದಿರೋ ಮಾವಿನಕಾಯಿನ ಒತ್ತೆ ಇಟ್ಟಿತ್ತು. ಫುಲ್ ಹಣ್ಣಾಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಇದು ಮಾವಿನ ಸೀಸನ್ ಅಲ್ವಾ. ನೇಚರಾಗಿ ಪೌಡರ್ ಹಾಕ್ಲಿಲ್ದಂಗೆ ಹಣ್ಣು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. 3-4 ದಿನ ಆಗಿತ್ತು ಮಾರ್ಕೆಟ್ಗೆ ಮಾಲೆ ಹಚ್ಚಿದ್ದಿಲ್ಲ. ಹಂಗಾಗಿ ನಮ್ಮ ಅಕ್ಕ ಮತ್ತು ನಮ್ಮ ಅವ್ವ ಅವರು ದಾವಣಗೆರೆಗೆ ಹೋಗ್ತಾ ಇದ್ದಾರೆ. ಸೊ ಈ ಕಡೆ ನಮ್ಮ ಅಕ್ಕನ ಮಗಳು ನೋಡಿ ಚಾರ್ಜರ್ನ ದೇಪ್ಕೊಂಡು ಎಷ್ಟು ಈಸಿಯಾಗಿ ಹೊಟ್ಟೋಗ್ತಾವಳೆ. ನಮ್ಮ ಪವಿ ಅಕ್ಕಂಗೆ ಅಕ್ಕ ಎಳ್ನೀರು ಕುಡಿಯಂಗಾಗಿದೆ ಅಂತ ಹೇಳಿದ್ಕೆ ಯಾರ್ದೋ ಮನೆ ಪಕ್ಕದಲ್ಲಿರೋ ಎಳ್ನೀರು ಮರಕ್ಕೆ ಕನ್ನ ಹಾಕ್ತಾವಳಿ ಇವತ್ತು. ಬೇರೆ ಮರಕ್ಕೆ ಕನ್ನ ಹಾಕ್ತಾ ಇಲ್ಲ, ನಮ್ಮ ಮಾವನ ಮರಕ್ಕೆ ಕನ್ನ ಹಾಕ್ತಾವಳೆ. ಈ ವಿಡಿಯೋ ಅನ್ನೋದು ನಮ್ಮ ಮಾವ ನೋಡಿದ್ರೆ ನಂಗೆ ಮೆಟ್ಟಿಲು ಹೊಡೆಯಲ್ಲಪ್ಪ. ಏಕೆಳೆ ಕನ್ನ ಹಾಕ್ತಿರೋದು ನಮ್ಮ ಅಕ್ಕನೇ ಮೆಟ್ಟಿಲು ಹೊಡಿತಾಳೆ. ಅದಾದ್ಮೇಲೆ ನಮ್ಮ ಪಾಪು ನೋಡಿ ಬಾಯೆಲ್ಲ ಎಳ್ನೀರು ಕುತ್ಕೊಂಡು ಕುಡಿತವನೆ. ನನಗೂ ಕೊಡೋನಿದ್ಕೆ ನನಗೂ ಕೊಟ್ಟ. ನಾನು ಒಬ್ಳಿಗೆ ಕೊಟ್ಟಿದ್ದಂತ ನಾನು ಫುಲ್ ಕುಡ್ಕಾಲಿ ಮಾಡಿದೆ. ಕುಡಿ ಸುಮ್ಮನೆ. ಇನ್ನು ನಮ್ಮ ಪುಟಾಣಿ ಮತ್ತು ನಮ್ಮ ಮಾವನ ಮಗ ಸೇರ್ಕೊಂಡು ಇಬ್ಬರು ಆಟ ಆಡ್ತಾ ಇದ್ರು. ಈ ಕಡೆ ನಮ್ಮ ಪಾಪು ನಮ್ಮ ಮನೆಗೆ ಬಂದಿರೋದ್ರಿಂದ ಅಜ್ಜಿ ಮನೇಲಿ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದ್ದಾರೆ. ಪಾಪ ಅವರು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಚಿಕ್ಕಮ್ಮ ಮತ್ತು ಅವ್ರ ಮಾವಂದ್ರೆಲ್ಲ ಸಂಡೇ ಮಾತ್ರ ನಮ್ಮ ಮನೆಗೆ ಬಂದು ಪುಟಾಣಿ ಜೊತೆ ಆಟ ಆಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಕಾಲೇಜ್ಗೆ ಹೋಗೋದ್ರಿಂದ ಸಂಡೇ ಮಾತ್ರ ಫ್ರೀ ಇರ್ತಾರೆ. ಹಂಗಾಗಿ ಸಂಡೇ ಬಂದು ಪುಟಾಣಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನೆಗೆ ಹೋಗ್ತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕು ಕಮೆಂಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.